ಟ್ರಿಪ್ ಎಲ್ಲಿ ಹೋಗ್ತಾ ಇದ್ದೀವಿ? ಎಲ್ಲಿಗೆ? ಮೈಸೂರು. ವಿ ಆರ್ ಗೋಯಿಂಗ್ ಟು ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ಹಬ್ಬ ಆಗಿದ್ದು ನೆಕ್ಸ್ಟ್ ಡೇ ಸ್ಯಾಟರ್ಡೇ ಎಲ್ಲೋ ಹೊರಗಡೆ ಹೋಗಬೇಕು ಅಂತ. ಎಲ್ಲಿಗೆ ಹೋಗ್ತಾ ಇದೀವಿ ಅಂದರೆ ಮೈಸೂರಿಗೆ ಹೋಗ್ತಾ ಇದ್ದೀವಿ. ನಾವೇನಕ್ಕೆ ಸಡನ್ ಆಗಿ ಮೈಸೂರಿಗೆ ಹೋಗ್ತಾ ಇದ್ದೀವಿ ಅಂತ ಮುಂದೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ತುಂಬ ದಿನಗಳಾದ್ಮೇಲೆ ನಮ್ಮ ಕಾರ್ ಆಚೆ ಬಂತು, ರೆಡಿ ಆಯಿತು. ನಾವು 3 ಜನ ಮಾತ್ರ ಮೈಸೂರಿಗೆ ಹೋಗ್ತಾ ಇಲ್ಲ. ನಮ್ಮ ಜೊತೆ ನನ್ನ ಫ್ರೆಂಡ್ ಸಂಧ್ಯಾ ಹಾಗೆ ಅವ್ರ ಫಿಯಾನ್ಸಿ ಕೂಡ ಬರ್ತಿದ್ದಾರೆ. ನಾವು ಮೈಸೂರಿಗೆ ಹೋಗ್ತಿರೋದೇ ಇವ್ರಿಗೋಸ್ಕರ. ಯಾಕಂದ್ರೆ ಇವಳ್ದು ಪ್ರೀ ವೆಡ್ಡಿಂಗ್ ಶೂಟ್ಗೆ ನನ್ನ ಜೊತೆ ಬಾ ಅಂತ ಕರೆದಿದ್ಲು. ಹಾಗಾಗಿ ನಾವು ಕೂಡ ಹೋಗ್ತಾ ಇದ್ದೀವಿ. ತುಂಬ ದಿನಗಳಾದಮೇಲೆ ನಾವು ಲಾಂಗ್ ಡ್ರೈವ್ ಹೋಗ್ತಿರೋದ್ರಿಂದ ನಮ್ಮ ಆರುಷಿ ಸಾಂಗ್ ಹಾಕ್ಕೊಂಡು ಫುಲ್ ಎಂಜಾಯ್ ಮಾಡ್ತಿದ್ಲು. ಹೊರಡೋ ಅಷ್ಟಲ್ಲೇ ಸಾಯಂಕಾಲ ಆಗೋಗಿತ್ತು. ಅದಕ್ಕೆ ಅಂತ ನಾವು ಅಲ್ಲೇ ಒಂದು ಮಧ್ಯ ಹೋಟ್ಲ್ ಹತ್ರ ನಿಲ್ಲಿಸ್ಬಿಟ್ಟು ಒಂದು ಬಿಸಿಯಾಗಿ ಕಾಫಿ ಕುಡ್ಕೊಂಡು ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಅಲ್ಲಿಂದ ಹೊರಟ್ವಿ. ದಾರಿ ಮಧ್ಯ ನಮ್ಮದು ಜಮೀನು ಸಿಗುತ್ತೆ. ಅಲ್ಲಿ ಜಮೀನ್ ಹತ್ರ ನಿಲ್ಲಿಸಿ ಜಮೀನಲ್ಲಿ ಏನೇನು ಆಗಿದೆ ಅಂತ ನೋಡ್ಕೊಂಡು ಬಂದ್ವಿ. ನಮ್ಮ ಆರುಷಿ ಅಂತೂ ಈ ಥರ ಏನಾರ ಗ್ರೌಂಡ್ ಸಿಕ್ಕಿದ್ರೆ ಆ ಕಡೆಯಿಂದ ಈ ಕಡೆ ಓಡಾಡ್ಕೊಂಡು ಆಟ ಆಡ್ತಾನೆ ಇರ್ತಾಳೆ. ನಮ್ಮ ಮಾವ ಜಮೀನಲ್ಲಿ 1-2 ತೆಂಗಿನ ಮರ ಹಾಕಿದ್ದಾರೆ. ಇದು ನಮ್ಮ ಅತ್ತೆ ಪಾಟಲ್ಲಿ ತೆಂಗಿನಕಾಯಿ ಇಟ್ಬಿಟ್ಟು ಗಿಡ ಬರ್ಸಿರೋದು, ಅದನ್ನು ಕೂಡ ಹಾಕಿದ್ದಾರೆ. ಇಲ್ಲಿ ಹಾಗೆ ಇನ್ನೊಂದು ಯಾವುದೋ ಗಿಡ ಬಂದಿದೆ, ಏನಂತ ಗೊತ್ತಿಲ್ಲ. 1-2-3 ಗಿಡಗಳು ಹಾಕ್ಸಿದ್ದಾರೆ. ಜಮೀನ್ ಹತ್ರ ಸ್ವಲ್ಪ ತಿದ್ದು ಮೈಸೂರು ಕಡೆ ಹೊರಟ್ವಿ. ಹೊರಡೋಷ್ಟಲ್ಲೇ ಕತ್ಲೆ ಆಗೋಯ್ತು. ಹಾಗೆ ಜೋರು ಮಳೆ ಕೂಡ ಶುರುವಾಯಿತು. ಮಳೇಲಿ ಒಂಥರ ಟ್ರಾವೆಲ್ ಮಾಡೋಕ್ಕೆ ಚೆನ್ನಾಗಿರುತ್ತಲ್ವ. Sit, Arishi. Sit. ಇನ್ನು ಮೈಸೂರು ರೀಚ್ ಆಗೋಷ್ಟರಲ್ಲಿ ಮಧ್ಯರಾತ್ರಿ ಆಗೋಗ್ಬಿಡುತ್ತೆ ಅಂತ ಹೇಳಿ ಬರ್ತಾ ದಾರಿ ಮಧ್ಯದಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಒಂದು ಪಂಜಾಬಿ ರೆಸ್ಟೋರೆಂಟಿಗೆ ಬಂದ್ವಿ. ಅಲ್ಲಿ ಈ ರೀತಿ ಪಂಜಾಬಿಯವರೆಲ್ಲ ಈ ರೀತಿ ಕುತ್ಕೊಂಡು ಊಟ ಮಾಡ್ತಾರಲ್ವ, ಆ ಥರ ಎಲ್ಲ ಇಟ್ಟಿದ್ರು. ತುಂಬ ಚೆನ್ನಾಗಿತ್ತು. ಹಾಗೆ ಮಾರುಷಿ ಅದನ್ನ ನೋಡ್ಬಿಟ್ಟು ಇದೇನೋ ಡಿಫ್ರೆಂಟ್ ಆಗಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟು ಫಸ್ಟ್ ನನಗೆ ಅದು ಬೇಕು ಇದು ಬೇಕು ಅಂತ ಎಲ್ಲ ಆರ್ಡ್ರ್ ಮಾಡ್ತಾ ಇದ್ಲು. ಓಕೆ ಸರಿ ಏನಾದ್ರು ಆರ್ಡ್ರ್ ಮಾಡೋಣ ಅಂತ ಮೆನು ಓಪನ್ ಮಾಡಿ ನೋಡಿದ್ವಿ. ಅಲ್ಲೆಲ್ಲ ಬರೀ ಪಂಜಾಬಿ ಡಿಶಸ್ ಇತ್ತು. ಬಟ್ ನಮಗೇನು ಅಷ್ಟೊಂದು ಇಷ್ಟ ಆಗಿಲ್ಲ. ಹಾಗೆ ರೇಟು ಕೂಡ ಜಾಸ್ತಿ ಅಂತ ಅನ್ನಿಸ್ತು. ಒಂದು ಮೀಲ್ಸ್ಗೆನೆ 1000 ಮೇಲಿತ್ತು. ಹಾಗಾಗಿ ಬೇಡ ಅಂತೇಳಿ ವಾಪಸ್ ಬಂದ್ಬಿಟ್ಟು ಬೇರೆ ಹೋಟೆಲ್ಗೆ ಬಂದು ನಮ್ಮ ಕರ್ನಾಟಕ ಊಟ ಮಾಡಿಕೊಂಡು ರೂಮ್ ಹತ್ರ ಬಂದ್ವಿ. ರೂಮ್ ಹತ್ರ ಬರೋಷ್ಟಲ್ಲೇ ರಾತ್ರಿ 1 ಗಂಟೆ ಆಗೋಗಿತ್ತು. ಇನ್ನು ಕ್ಯಾಮ್ರಾಮ್ಯಾನು 6 ಗಂಟೆ ಅಷ್ಟಲ್ಲೇ ರೆಡಿಯಾಗಿ ಬನ್ನಿ ಅಂತ ಹೇಳಿದರು. ನಾವು ಬರೋಷ್ಟಲ್ಲಿ ಲೇಟ್ ಆಗಿತ್ತಲ್ವ, ಅದಕ್ಕೆ ಒಂದು ಅರ್ಧ ಗಂಟೆ ರಿಲ್ಯಾಕ್ಸ್ ಮಾಡಿ ರೆಸ್ಟ್ ಮಾಡಿ ಎದ್ದು ರೆಡಿಯಾಗಿ ಹೊರಡೋಷ್ಟಲ್ಲೇ 7:30 ಆಗೋಗಿತ್ತು. ಅವರು 7 ಗಂಟೆ ಒಳಗಡೆನೆ ಬನ್ನಿ ಅಂತ ಹೇಳಿದ್ರು. ಯಾಕಂದರೆ ಅರಮನೆ ಹತ್ರ ಶೂಟ್ ಮಾಡ್ಕೊಬೇಕಂದ್ರೆ 7 ಗಂಟೆ ಒಳಗಡೆನೆ ಬಗ್ಬೇಕಂತೆ. 7 ಗಂಟೆ ಆದಮೇಲೆ ಬಿಡೋದಿಲ್ಲ ಅಂತ ಹೇಳಿದರು. ಬಟ್ ನಮ್ಗೆ ಅರಮನೆ ಹತ್ರ ಶೂಟ್ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ. ಯಾಕಂದರೆ ಲೇಟಾಗಿ ರೆಡಿಯಾಗಿ ಹೊರಟ್ವಿ. ನಾನು ಮೈಸೂರು ನೋಡಿ ತುಂಬ ವರ್ಷಗಳೇ ಆಯಿತು, 10 ವರ್ಷ ಮೇಲೆ ಆಯಿತು. ಮೈಸೂರಲ್ಲಿ ಎಷ್ಟು ಕಾಮ್ ಆಗಿದೆ ಅಂದರೆ ಅಷ್ಟು ಕಾಮ್ ಆಗಿದೆ, ಎಷ್ಟು ಸೈಲೆಂಟ್ ಆಗಿದೆ. 7:30 ಆದರೂ ಅಂದರೆ ಅಷ್ಟು ಸೈಲೆಂಟಾಗಿತ್ತು. ನಮ್ಮ ಬ್ಯಾಂಗ್ಳೂರಲ್ಲಿ 24 ಅವರ್ಸು ಏನಾದರೂ ಟ್ರಾಫಿಕ್ ಇದ್ದೇ ಇರುತ್ತೆ, ಗಲಾಟೆಗಳಿದ್ದೇ ಇರುತ್ತೆ, ಎಲ್ಲರೂ ಓಡಾಡ್ತಾನೆ ಇರ್ತಾರೆ. ಅಂದರೆ ಮೈಸೂರಲ್ಲಂತೂ ಬೆಳಗ್ಗೆ 7:30 ಆದರೂ ಅಷ್ಟು ಜನನೇ ಇರಲ್ಲ, ಫುಲ್ಲು ಖಾಲಿ ಇರುತ್ತೆ ರೋಡೆಲ್ಲ. ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ನೋಡಬೇಕು. ಎಂಟ್ರೆನ್ಸ್ ಹತ್ರ ಇದ್ದೀವಿ. ಪ್ಯಾಲೇಸ್ ಪಾರ್ಕಿಂಗ್ ಯಾವ ಗೇಟ್ ಇದು? ಪ್ಯಾಲೇಸ್ ಪಾರ್ಕಿಂಗ್ ಇದು ಗೇಟ್ ನಂಬರ್ ಯಾವುದು? ಅದೇ ಹಾಕೋಬೇಕಮ್ಮ. ಅಲ್ಲಿಂದ ಎಷ್ಟು ದೂರ ಹೇಳಿ? ಏನಂತ ಹಾಕೋಬೇಕಂತ? ಪ್ಯಾಲೇಸ್ ಅಲ್ಲಿ ಗಡಿಯಾರ ಅಂತ ಹಾಕೋಬೇಕಾ? KR ಸರ್ಕಲ್ ಗಡಿಯಾರ ಅಂತ. ಹೌದಾ? ನಾಯಿ ಮಾಡಿ ಮೇಡಮ್ ಹೇಳಿ ನಿಮ್ಗೆ. ಹಾಂ ಸರಿ ಬಿಡ್ತಾಯಿಲ್ಲ ಅಂತ ಪ್ಯಾಲೇಸ್. ಇಟ್ಸ್ ಎ ಪ್ಯಾಲೇಸ್.
ಇದು ಎಂಟ್ರೆನ್ಸಾ? ಸುಮಾರು ಎಂಟ್ರೆನ್ಸ್ ಇದೆ, 4-5 ಎಂಟ್ರೆನ್ಸ್. ಯಾವ ಕಡೆಯಿಂದ ಹೋದ್ರು ಎಂಟ್ರೆನ್ಸ್ ಇದೆ. ಹೌದಾ? ಕರೆಕ್ಟಾಗಿ ಇದೆಯಲ್ಲ ಲೊಕೇಶನ್? ಮೋಸ್ಟ್ಲಿ ಎಲ್ಲ ಗಡಿಯಾರ ಹತ್ರ ಶೂಟ್ ಮಾಡೋಕ್ಕಿರ್ಬೇಕು. ಕ್ಯಾಮ್ರಾಮ್ಯಾನು ಮೊದಲು 6 ಗಂಟೆ ಅಷ್ಟರಲ್ಲಿ ಅರಮನೆ ಹತ್ರ ಬರೋಕ್ಕೆ ಹೇಳಿದ್ರು. ಅಲ್ಲಿ 7 ಗಂಟೆ ಆದರೆ ಅರಮನೆ ಹತ್ರ ಬಿಡೋದಿಲ್ವಂತೆ ಶೂಟಿಂಗ್ಗೆ. ಅದಕ್ಕೆ KR ಸರ್ಕಲ್ ಹತ್ರ ಗಡಿಯಾರ ಅಂತ ಯಾವುದೋ ಪ್ಲೇಸ್ ಹೇಳಿದ್ರು, ಅಲ್ಲಿಗೆ ಬನ್ನಿ ಅಂತ ಹೇಳಿದ್ರು. ಹಾಗಾಗಿ ನಾವು ಅದನ್ನು ಹುಡ್ಕೊಂಡು ಹೋದ್ವಿ. ಈ ನಡುವೆ ಅಂತೂ ಟ್ರೆಂಡ್ ಆಗಿಬಿಟ್ಟಿದೆ ಪ್ರೀ ವೆಡ್ಡಿಂಗ್ ಶೂಟ್ ಅಂತ. ಪ್ಯಾಕೇಜಲ್ಲೇ ಬಂದ್ಬಿಟ್ಟಿರುತ್ತೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಲೇಬೇಕಂತ. ಅಂದರೆ ಮೈಸೂರಲ್ಲಿ ಜಾಸ್ತಿ ಈ ರೀತಿ ಶೂಟ್ ಮಾಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಆಲ್ರೆಡಿ ಯಾರೋ ಫೋಟೋ ಶೂಟ್ ಶುರು ಮಾಡಿದಾರಮ್ಮ. ಹೇಳಿದ್ನಲ್ಲ 50 ಕಪಲ್ ಇದ್ದಾರೆ ಅಂತ ಆಲ್ರೆಡಿ. ಒಂದಾದ್ಮೇಲೆ ಒಂದು ಬಿಡ್ತಾರೆ ಅನ್ಸುತ್ತೆ. ಅಂದರೆ ಮೈಸೂರೇನು ಫೋಟೋ ಶೂಟ್ಗೆ ಅಷ್ಟೊಂದು ಫೇಮಸ್ಸಾ? ಅಯ್ಯೋ ರೋಡಲ್ಲೇ ಫೋಟೋ ಶೂಟ್. ವಾಚ್ ತರಬೇಕಾ? ವಾಚ್ ಎಲ್ಲಿ ತೋರಿಸ್ತಾ ಇದೆ? KR ಸರ್ಕಲ್ ವಾಚ್ ಅಮ್ಮ ಎಷ್ಟು ಜನ ಫೋಟೋ ಶೂಟ್ಸು. ನಾನು ಹೇಳಿದೆ ಆಲ್ರೆಡಿ 50 ಕಪಲ್ ವೇಟಿಂಗ್. ಮೋಸ್ಟ್ಲಿ ಇಲ್ಲೇ ನನಗೆ ನಿಜವಾಗ್ಲೂ ಮೈಸೂರು ಫೋಟೋಶೂಟ್ಗೆ ಫೇಮಸ್ ಅಂತ ಗೊತ್ತಿರಲಿಲ್ಲ. ನನಗೆ ಇಲ್ಲಿಗೆ ಬಂದು ನೋಡಿದ ಮೇಲೇ ಗೊತ್ತಾಯಿತು. ಇಷ್ಟು ಜನ ನೋಡಿ ಜಾಸ್ತಿ ಫೋಟೋಶೂಟು ಮೈಸೂರಲ್ಲೇ ನಡೆಯುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ, ಐಡಿಯಾನೇ ಇರಲಿಲ್ಲ. ಎಷ್ಟು ಕ್ಯಾಮ್ರಾಗಳು, ಎಷ್ಟು ಕಪಲ್ಗಳು, ಈ ರೀತಿ ಎಲ್ಲಿ ನೋಡಿದ್ರೂ ಬರೀ ಕ್ಯಾಮ್ರಾಮ್ಯಾನು ಕಪಲ್ಗಳೇ, ಬರೀ ಫೋಟೋಶೂಟೇ ನಡೀತಿತ್ತು. ನಾವು ಆ ಕಡೆ ಹೋದರೆ ಈ ಕಡೆ ಬನ್ನಿ ಮೇಡಮ್, ಈ ಕಡೆ ಬನ್ನಿ ಸರ್ ಅಂತ ನಮ್ಮನ್ನ ಆ ಕಡೆ ಈ ಕಡೆ ಕಳಿಸೋದ್ರಲ್ಲೇ ಆಯಿತು. ಯಾವ ಕಡೆ ಹೋದ್ರೂ ಶೂಟಿಂಗ್ ನಡೀತಾ ಇದೆ, ಎಲ್ಲಿ ಹೋದ್ರೂ ಅಡ್ಡ ಬರಬೇಡಿ, ಆ ಕಡೆ ಹೋಗಿ, ಆ ಕಡೆ ಹೋಗಿ, ಈ ಕಡೆ ಹೋಗಿ ಅಂತ ನಮ್ಮನ್ನಂತೂ ಕಳಿಸ್ತಾನೆ ಇದ್ರು. ನಾನು ಫೋಟೋಶೂಟೆಲ್ಲ ಬೇಗ ಮುಗ್ದೋಗುತ್ತೆ. ಮುಗ್ದಿದ್ದಾದಮೇಲೆ KRS ಹತ್ರ ಎಲ್ಲ ಹೋಗ್ಬಿಟ್ಟು ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೆ. ಆದರೆ ಇಲ್ಲಿ ಸಾಂಗ್ ಶೂಟ್ ಮಾಡ್ತಾರಂತೆ ಮೈಸೂರಲ್ಲಿ, ಹಾಗಾಗಿ ಬೆಳಗ್ಗಿನ ಸಂಜೆವರೆಗೂ ಶೂಟ್ ಆಯಿತು. ಅದಕ್ಕೆ ಎಲ್ಲೂ ಹೋಗೋದಕ್ಕೆ ಆಗಿಲ್ಲ. ನಮಗಂತೂ ಯಾವ ಕಡೆ ಹೋಗಬೇಕು ಅಂತ ಗೊತ್ತಾಗ್ದಿರಾ ನಾನು ನನ್ನ ಮಗಳು ಒಂದು ಕಡೆ ಅಲ್ಲೇ ಕುತ್ಕೊಂಡ್ಬಿಟ್ಟು ನಾವಿಲ್ಲಿ ನಮ್ಮ ಮೊಬೈಲಲ್ಲಿ ನಾವು ಫೋಟೋಶೂಟ್ ಮಾಡ್ಕೊಳ್ತಾ ಇದ್ವಿ. ಹಿಂಗೆ ಮಾಡಿ ಕಮ್ ದಿಸ್ ಸೈಡ್. ಓಡಬೇಕು ಫಾಸ್ಟಾಗಿ. ಆ ಕಡೆ ಇಲ್ಲ, ಈ ಕಡೆ ಬಮ್ಮ. ಇರೋ ಅಪ್ಪ ಬರಲಿರು, ಡಾಗಿಗಳ ಹತ್ರ ಹೋಗ್ಬಾರ್ದು, ಕಚ್ಬಿಡುತ್ತೆ. ಅಲ್ಲಿ ಒಳಗಡೆ ಬೇಡ ಇರೋ, ಆಂಟಿ ಫೋಟೋಶೂಟ್ ನಡೀತಿದೆ. ಬಲ್ಲಿ ಆಂಟಿ ಫೋಟೋಶೂಟ್ ನೋಡ್ಕೊಂಬರೋಣ, ಆಮೇಲೆ ನಾವು ಹೋಗೋಣ ಬನ್ನಿ. ವೆಲ್ಕಮ್. ಹೋಗೋಣ, ಅಪ್ಪ ಬರಲಿ ಇರು. ಜೋರಾಗೋಡು. ವಾವ್ ಆರಿಷ್ಟಿ. ಕೆದ್ರಕೊಂಡು ನೀವು ಪಾರಿ ಒಳಗೆಲ್ಲ ನಮ್ಮ ಆರುಷಿನೂ ಕೂಡ ಪಾರಿವಾಳ ಮಧ್ಯದಲ್ಲಿ ಓಡ್ ಬರಬೇಕು ಅಂತ ಆ ಕಡೆಯಿಂದ ಅಪ್ಪ ಮಗಳು ಬಂದರು. ಅಷ್ಟರಲ್ಲಿ ಪಾರಿವಾಳಗಳೆಲ್ಲ ಮೇಲೆ ಹೊಟ್ಟೋಗಿದ್ದು.
ಇಲ್ಲೈತೆ ನಾವು ನಾಳೆ ಬರ್ತೀವಿ. ಸ್ಮೈಲ್. Smile. Look here. Ashi, look. Elephant, look, how is she sitting on it? What? She's your friend. Click him, huh? This also. ಹ್ಞೂ I want this. ಓ ಇಲ್ಲೂ ಫೋಟೋ ಶೂಟ್ ಇದೆ ಅಲ್ಲಿ ನೀರ ಹತ್ರ. ಗಡಿಯರ ಹತ್ರ ಎಲ್ಲ ಫೋಟೋಶೂಟ್ ಮುಗ್ದಿದ್ದಾದ್ಮೇಲೆ ಟೆಂಪಲಲ್ಲಿ ಫೋಟೋಶೂಟ್ ಮಾಡಬೇಕು ಅಂತ ಹೇಳಿದ್ರು. ಮುಂಚೆ ಎಲ್ಲ ಚಾಮುಂಡಿ ಬೆಟ್ಟದಲ್ಲಿ ಫೋಟೋಶೂಟ್ ಮಾಡ್ತಿದ್ರಂತೆ, ಇವಾಗ ಚಾಮುಂಡಿ ಬೆಟ್ಟದಲ್ಲೆಲ್ಲ ಅವಕಾಶ ಇಲ್ವಂತೆ. ಅದಕ್ಕೆ ಅಂತೇಳಿ ಮೈಸೂರಿಂದ ಸ್ವಲ್ಪ ಒಳಗಡೆ ಬಂದರೆ ಒಂದು ಹಳ್ಳಿ ಬರುತ್ತೆ, ಅಲ್ಲಿ ವರದರಾಯ ಸ್ವಾಮಿ ಟೆಂಪಲ್ ಅಂತ ಇದೆ, ಅದು ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಅಲ್ಲಿ ಫೋಟೋಶೂಟ್ಗೆಲ್ಲ ಅಲೋ ಮಾಡ್ತಾರೆ ಅಂತ ಹೇಳಿ ಅಲ್ಲಿ ಕರ್ಕೊಬಂದರು. ಇಲ್ಲಿ ಬೈ, ಇಲ್ಲಿ ಸೈಡಲ್ಲಿ ಬೈ ನಿಂತ್ಕೊ. ಮಾಮಿ ನಮಸ್ತೆ ಮಾಡು ಮಾಮಿಗೆ. ಅಷ್ಟೇ ಡೋಂಟ್ ಜಂಪ್. ಈ ದೇವಸ್ಥಾನದಲ್ಲಿ ಫೋಟೋಶೂಟ್ ಏನಾರು ಮಾಡಬೇಕಂದ್ರೆ ಸ್ವಲ್ಪ ಅಮೌಂಟ್ ಪೇ ಮಾಡಿಸ್ಕೊತಾರೆ. ಇಲ್ಲಿ ರೂಮ್ ಕೂಡ ಅವೈಲಬಿಲಿಟಿ ಇದೆ, ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಳ್ಳೋದಕ್ಕೆ. ಹಾಗೆ ಫೋಟೋಶೂಟ್ಗೆ ಬೇಕಾಗಿರೋಂತಹ ಕೆಲವೊಂದು ಪ್ರಾಪರ್ಟೀಸ್ ಕೂಡ ಸಿಗುತ್ತೆ. ಈ ಹೂವಿನ ಬುಟ್ಟಿ ಆಗಿರ್ಬೋದು, ಈ ಥರ ಪ್ಲಾಸ್ಟಿಕ್ ಹೂಗಳು ಬರುತ್ತಲ್ಲ ಅದು, ಆ ಥರ ಎಲ್ಲನೂ ಅವರೇ ಕೊಡ್ತಾರೆ ಬೇಕಂದರೆ. ಹಾಗೆ ಅವರೇ ದೇವಸ್ಥಾನದಲ್ಲೇ ಚಾಪೆನೂ ಕೂಡ ಕೊಟ್ಟಿದ್ರು. ನಮಗೂ ಸಾಕಾಗಿತ್ತಲ್ವ, ಹಾಗೆ ಸ್ವಲ್ಪ ತಲ್ಲೇ ಮಲ್ಕೊಂಬಿಟ್ಟಿದ್ವಿ ನಾವು. ಗ್ರೀನ್ ಡ್ರೆಸ್ ಆದಮೇಲೆ ಬೇರೆ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿದ್ರು. ಮೇಲ್ಗಡೆ ದೇವಸ್ಥಾನದ ಮೇಲ್ಗಡೆ ಅಂದರೆ ಟೆರೆಸ್ ಬರುತ್ತಲ್ಲ, ಅಲ್ಲೂ ಕೂಡ ಫೋಟೋಶೂಟ್ ಮಾಡ್ತಾರಂತೆ. ಅಲ್ಲೂ ಕೂಡ ಹೋಗೋದಕ್ಕೂ ಫೆಸಿಲಿಟಿ ಇದೆ, ತುಂಬಾ ಚೆನ್ನಾಗಿದೆ. ನನಗೆ ಯಾಕೋ ತಲೆನೋವ್ತಾಯಿತ್ತು. ಇವಳಿಗೆ ಈ ರೀತಿ ಎಲ್ಲ ರೆಡಿ ಮಾಡಿಬಿಟ್ಟು ಅದನ್ನು ನೀನು ಹೋಗಿ ಫೋಟೋಶೂಟ್ ಮಾಡ್ಕೊಂಬ, ನಾನು ನನ್ನ ಮಗಳು ಸ್ವಲ್ಪ ಮಲ್ಕೋತೀವಿ ಅಂತ ಹೇಳಿ ಅಲ್ಲೇ ಮಲ್ಕೊಂಬಿಟ್ಟಿದ್ವಿ. ಯಾಕೋ ನಂಗೆ ತುಂಬ ತಲೆನೋವ್ತಾಯಿತ್ತು, ಆಗಿಲ್ಲ. ಹಾಗಾಗಿ ನಾನು ಹರ್ಷಿ ಒಂದು ಅರ್ಧ ಗಂಟೆ ಚೆನ್ನಾಗಿ ನಿದ್ದೆ ಹೊಡೆದ್ವಿ. ಅವರು ಆ ರೆಡ್ ಡ್ರೆಸ್ಸಲ್ಲಿ ಫೋಟೋಶೂಟ್ ಮಾಡ್ಕೊಂಬರೋವರೆಗೂ. ನನಗೆ ಯಾಕೋ ಆಗಿಲ್ಲ. ನಾನು ನನ್ನ ಫೋನಲ್ಲಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ತುಂಬ ತಲೆನೋವ್ತಾಯಿತ್ತು. ಸರಿ ನೀನೇ ಫೋಟೋಶೂಟ್ ಮುಗಿಸ್ಕೊಂಬ ಅಂತ ಹೇಳಿ ನಾವು ಇಲ್ಲೇ ಕೆಳಗಡೆನೇ ಉಳಿದ್ಬಿಟ್ವಿ. ದೇವಸ್ಥಾನದಲ್ಲಿ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಮತ್ತಿನ್ನೊಂದು ಕಾಸ್ಟ್ಯೂಮ್ ಚೇಂಜ್ ಮಾಡಿಕೊಂಡು ಅಲ್ಲಿ ಲೇಕ್ ಇತ್ತಲ್ಲ, ಲೇಕ್ ಹತ್ರ ಹೋಗಿ ಫೋಟೋಶೂಟ್ ಮಾಡೋಣ ಅಂತ ಹೇಳಿದ್ರು. ಅದು ಲೇಕ್ ಬಂದು ಸುಂಕದ ಕಟ್ಟೆ ಏನೋ ಅಂತ ಕರೀತಾರೆ, ನನಗೆ ಅದು ಗೊತ್ತಿಲ್ಲ ಎಕ್ಸಾಕ್ಟಾಗಿ ಏನಂತ ಕರೀತಾರೆ ಅಂತ. ಅಲ್ಲೇ ಹಾಗೆಗೂ ಚೇಂಜ್ ಮಾಡೋದಕ್ಕೆಲ್ಲ ಫೆಸಿಲಿಟಿ ಇತ್ತಲ್ವ, ಅಲ್ಲಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ರೆಡಿ ಆಗಿ ಇಲ್ಲಿ ಬಂದ್ವಿ. ಹೌದು ನೋಡಿಲ್ಲಮ್ಮ, ಇಫ್ ಟೈಮ್ ಇದ್ರೆ ಬೋಟಿಂಗ್ ಹೋಗ್ಬೋದಿದ್ದ, ಮಳೆ ಬರ್ತಿದೆ ಆಗಲ್ಲ. ಮನೇಲಿದ್ಯಾ? ನಾವೆಲ್ಲರೂ ಇಲ್ಲಿಗೆ ಬರೋಷ್ಟರಲ್ಲಿ ಸ್ವಲ್ಪ ಮಳೆ ಶುರುವಾಗೋಯ್ತು. ಓಕೆ, ಸ್ವಲ್ಪ ಮಳೆ ಇದೆ ನೋಡೋಣ ಅಂತ ಶೂಟ್ ಮಾಡೋಣ ಅಂತ ಅಲ್ಲೇ ಕಾಯ್ಕೊಂಡಿದ್ವಿ. ಕಮ್ಮಿ ಆದಾಗ ಅಲ್ಲಿ ಒಳಗಡೆ ಹೋದ್ವಿ ಶೂಟ್ ಮಾಡ್ಕೊಂಬರೋಣ ಅಂತ. ಅಲ್ಲಿ ಹೋದರೆ ಸಿಕ್ಕಾಬಡೆ ಜೋರು ಮಳೆ ಬಂತು. ಮತ್ತೆ ವಾಪಸ್ ಬಂದು ಕಾರಲ್ಲಿ ಕೂತ್ಕೊಂಡ್ವಿ, ಮಳೆ ಸ್ಟಾಪ್ ಆಗಲಿ ನೋಡೋಣ ಅಂತ ಹೇಳಿ. ಆದರೂ ಒಂದು ಅರ್ಧ ಗಂಟೆ ಆದರೂ ನಾವು ಅಲ್ಲೇ ಕಾರಲ್ಲೇ ಕೂತ್ಕೊಂಡಿದ್ವಿ, ಮಳೆ ನಿಲ್ಲುತ್ತೇನೋ ಅಂತ ನೋಡಿಕೊಂಡು. ಅವರು ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು. ಚಾಪೆ ಇತ್ತಲ್ಲ ಅಲ್ಲೇ ಮಲ್ಕೊಂಡು. ಇಲ್ಲೇನು ಬೇಗ ತೆಗ್ದ್ಬಿಡ್ತಾರಂತೆ ಬಿಡಿ. ಮಳೆಲೆ ಶೂಟಿಂಗ್ ಮಾಡ್ತೀನಿ ಚೆನ್ನಾಗಿ. ಹ್ಞೂ ಸಂಧ್ಯಾ, ಲಾಸ್ಟ್ ಅಲ್ಲ ಇದು? ಲಾಸ್ಟ್. ಮನೆಗೆ ಡ್ರೆಸ್ ಏನಿದೆ? ಬಾಡಿಗೆ ಡ್ರೆಸ್ ನಂಗೆ ಜಾಸ್ತಿ ಕೊಡ್ಬೇಕು ಆಮೇಲೆ ಅವಳು ದುಡ್ಡು. ವಾಟರ ಕೆಮ್ಮು ಕೆಮ್ಮು. ಟಿಕೆಟ್ ಬ್ಯಾಗಲ್ಲಿ ಆಗ್ತದೆ. ಗಣೇಶ ಟಿಕೆಟಾ? 50 rupees ticket. Where it is? Amma put it in my bed. My There you go.
ಜೋರು ಮಳೆ ಎಲ್ಲ ಕಮ್ಮಿ ಆಗಿ ಸಣ್ಣದಾಗಿ ಹನಿ ಆಗ್ತಿತ್ತು. ಇನ್ನೂ ಎಷ್ಟೊತ್ತು ಅಂತ ಕಾಯೋದಂತ ಹೇಳಿ ಬರೀ ಡ್ರಿಸ್ಲಿಂಗ್ ಆಗ್ತಿತ್ತಲ್ವ ಅಂತೇಳಿ ಮತ್ತೆ ಅಲ್ಲೂ ಫೋಟೋಶೂಟ್ ಮುಗಿಸ್ಕೊಂಡು ಮಧ್ಯಾಹ್ನ ಬೇರೆ ಊಟ ಮಾಡಿರಲಿಲ್ಲ. ಯಾಕಂದರೆ ನಾವು ಹೋಗಿದ್ದಿದ್ದು ಹಳ್ಳಿ ದೇವಸ್ಥಾನ ಅಲ್ವಾ, ಅಲ್ಲೆಲ್ಲೂ ಹೋಟೆಲ್ ಇರಲಿಲ್ಲ. ಇಲ್ಲಿ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಆನ್ ದ ವೇ ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು ರೂಮ್ ಹತ್ರ ಹೊರಟ್ವಿ. ಅಲ್ಲಿ ಹೋಗಿ ಒಂದು ಅರ್ಧ ಗಂಟೆ ಫ್ರೆಶ್ ಅಪ್ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಅಲ್ಲಿಂದ ಬೆಂಗಳೂರು ಕಡೆ ಹೊರಟು ಮನೆಗೆ ರೀಚ್ ಆಗೋಷ್ಟರಲ್ಲಿ ರಾತ್ರಿ 11 ಗಂಟೆ ಆಗೋಗಿತ್ತು. ಇದಾಗಿತ್ತು ನಮ್ಮ ಮೈಸೂರಿನ ಟ್ರಿಪ್ಪಿನ ಕತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋಗಿತ್ತು ಅಂತ ಕಮೆಂಟ್ ಮಾಡಿ. ನಾಳೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.